ರಾಣಿ, ಈ ಮದುವೆ ಆದಮೇಲೆ ಏನೇ ನೋಡಬೇಕು? ರಘು ಇವತ್ತಿನ ಗ್ರಹಚಾರ ಸರಿ ಇಲ್ಲ ಅನ್ಸುತ್ತೆ ಕಣೋ. ಅರೆ, ನನ್ನ ಗ್ರಹಚಾರಕ್ಕೆ ಏನೇ ಆಗಿದೆ? ದಷ್ಟು ಪುಷ್ಟವಾಗಿ ನೋಡಿ ಹಿಂಗೆ ಚೆನ್ನಾಗಿದ್ದೀನಿ. ಅಲ್ಲ ಕಣೋ, ಒಂದು ಹುಡುಗಿ ಹತ್ರ ಕೇಳೋ ಮಾತಾ ಇದು? ಏನು ಮಾತು? ಅಲ್ಲ, ಮದುವೆ ಆದ್ಮೇಲೆ ಏನು ನೋಡಬೇಕು ಅಂತ ಅದು ನನ್ ಬಂದು ಕೇಳ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ಏನು ಇಲ್ವಾ? ಲೇ ಹುಚ್ಚಿ, ಅದನ್ನ ಕೇಳೋಕ್ಕೆ ಮಾನ ಮರ್ಯಾದೆ ಎಲ್ಲ ಬೇಕಾಗಿಲ್ಲ ಕಣೆ, ಬಾಯಿ ಒಂದಿದ್ರೆ ಸಾಕು. ಆ ಬಾಯಿ ಮುಚ್ಚಕ್ಕೆ ನನ್ನ ಕೈ ಇದ್ರೆ ಸಾಕು. ಅದು ನಿನ್ನ ಕೈಲಿ ಆಗಲ್ಲ ಬಿಡು. ನನ್ನ ಕೈಲಾಗಲ್ವಾ ಅಂದ್ರೆ ನಿನ್ ಬಾಯಿ ಅಷ್ಟು ದೊಡ್ಡದೇನೋ? ಅಲ್ಲ ಕಣೆ, ನನ್ನ ಬಾಯಿ ಮುಚ್ಚಕ್ಕೆ ಬಂದವ್ರಿಗೆ ಎಷ್ಟೋ ಜನ ಅವ್ರ ಬಾಯಿಗೆ ನಾನು ಮಣ್ಣು ಹಾಕ್ಬಿಟ್ಟಿದ್ದೀನಿ, ಹಂಗಾಗಿ ನಾನು ಬಾಯಿ ಮುಚ್ಚಕ್ಕಾಗಲ್ಲ ಬಿಡು. ಅಲ್ಲ ಕಣೋ, ಈ ಬಿಲ್ಡಪ್ ಎಲ್ಲ ಕೊಡೋದು ಎಲ್ಲಿ ಕಲ್ತೆ? ಇವೆಲ್ಲ ಬರ್ತಿಂದ ಕಣಮ್ಮ ಬಂದಿರೋದು. ಓ ಅಂದ್ರೆ ಗೊತ್ತಾಯ್ತು ಬಿಡು, ನಿಂದು ಬಿಟ್ಟಿ ಬಿಲ್ಡಪ್ ಫ್ಯಾಮಿಲಿ ಅಂತ. ಏನೋ ಬಿಟ್ಟಿ ಅಂತಿದ್ಯಾ? ಅತ್ತಾಗೋದು ಬಿಡ್ತೀವಿ ನೋಡೋ. ಇತ್ತಿತ್ತು ಇದ್ದಂಗೆ ಹೇಳಿದ್ರೆ ಎಲ್ಲ ಉರಿಯುತ್ತಂತೆ. ಎಲ್ಲೇ ಹೋಗ್ಬಿಟ್ಟು ನಿನ್ ಬಿಟ್ಟಿ ಫ್ಯಾಮಿಲಿ ಕೇಳು, ಹೇಳ್ತಾರೆ. ಮತ್ತೆ ಬಿಟ್ಟಿ ಅಂತ ಮಾತಾಡ್ಬೇಡ. ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಕಣೆ ಮರ ನಿನ್ನ ಮಾತು. ಅದೆಲ್ಲ ಬಿಡು, ಮದ್ವೆ ಆದ್ಮೇಲೆ ಏನೋ ನೋಡ್ಬೇಕು ಅಂದಲ್ಲ, ಏನು ನೋಡ್ಬಾರ್ದು ರಾಣಿ, ಸುಮ್ಮನೆ ಮಾಡಬೇಕು. ನಿನ್ಗೆ ಜನ್ಮ ಬುದ್ಧಿ ಬರಲ್ಲ ಕಣೋ. ಯಾಕೆ ರಾಣಿ ಆಗಿಂದ ವಟ ಅಂತ ಬೈತಿದ್ಯಾ ನನಗೆ? ಅಲ್ಲ ಕಣೋ, ಬೈದೆ ಇನ್ನೇನು ಹೊಗಳ್ಬೇಕಾ ನಿನ್ 3rd ಕ್ಲಾಸ್ ಮಾತಿಗೆ? ರಾಣಿ, ನಾನು ಏನು ಹೇಳಕ್ ಬಂದೆ ಅಂದ್ರೆ, ಮದುವೆ ಆದ್ಮೇಲೆ ಖರ್ಚು ಜಾಸ್ತಿ ಮಾಡಬೇಕು ಅಂತ ಹೇಳಕ್ ಬಂದಿದ್ದು. ಅದನ್ನ ಸರಿಯಾಗಿ ಹೇಳಿದ್ರೆ ಬೈಸ್ಕೊಳ್ಳೋದು ತಪ್ತಾ ಇತ್ತಾ? ಈ ಹಿರಿಯರು ಒಂದು ಮಾತು ಹೇಳ್ತಿದ್ರು ಗೊತ್ತಾ, ಮದುವೆ ಮಾಡು ತಮಾಷೆ ನೋಡು ಅಂತ. ಆ ಮಾತೇನಾರು ಕೇಳಿದ್ಯಾ? ಕೇಳಿದೀನಿ ಕಣೋ. ಅದ್ರ ಅರ್ಥ ಗೊತ್ತಾ ನಿಂಗೆ? ಗೊತ್ತಿಲ್ಲ ಕಣೋ. ನಾನು ಹೇಳ್ತೀನಿ ಕೇಳ್ರಾಣಿ, ನಮ್ಮಂತವ್ರಿಗೆಲ್ಲ ಮದುವೆ ಮಾಡಿಸಿ ನಾವು ಕಿತ್ತಾಡೋದು, ಪರದಾಡೋದು, ಜಗಳ ಮಾಡೋದನ್ನ ನೋಡಿ ಮಜಾ ತಗೋತಾರ ನೋಡು, ಅದಕ್ಕೆ ಹಂಗೆ ಹೇಳೋದು. ಅದು ನಿಮ್ಮ ಫ್ಯಾಮಿಲಿಗೆ ಒಪ್ಪಲ್ಲ ಬಿಡು. ಯಾಕೆ ಅಂದ್ರೆ ನೀನೇ ಪುಕ್ಷಟೆ, ಇನ್ನು ಖರ್ಚು ಮಾಡೋ ಮಾತು ದೂರದ ಮಾತು. ಅಲ್ಲೇ ರಾಣಿ, ನಿನ್ನ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಕಣೆ. ಅಲ್ಲ ಕಣೋ, ನಿನ್ ತಂಗಿ ಮದ್ವೆ ಹೆಂಗ್ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಹೆಂಗ್ ಮಾಡಿದ್ದೀನಿ? ಎಲ್ಲ ಪುಕ್ಷಟೆ, ಮದ್ವೆ ಸೀರೆಯಿಂದ ಹಿಡ್ದು ಈ ಜಮ್ಕಾನ ವರ್ಕ್ವರ್ಗು ಪುಕ್ಷಟನೆ. ಅದನ್ನೆಲ್ಲ ಹಂಗೆ ವಾಪಸ್ ಕೊಟ್ಟಿದ್ದೀನಲ್ವ ರಾಣಿ? ಅದೇ ಹೇಳಿಲ್ವಾ, ಪುಕ್ಷಟೆ ಮಾಲು ಒಡಿ ಗೋಲು ಅಂತ. ರಾಣಿ, ನಿನಗೆ ಬೇಕಿದ್ರು ಕೇಳು, ನಾನು ನಿನಗೂ ಕೊಡಿಸ್ತೀನಿ. ಅಪ್ಪ ಅಂತ ಕತೆ ನನಗೆ ಬಂದಿಲ್ಲ, ಬೇಡ. ಅದರಿಂದ ಒಂಥರ ಮಜಾ ಬರುತ್ತೆ ಕಣೆ ರಾಣಿ. ನನಗಂತ ಮಜಾನು ಬೇಡ. ಹೋಗ್ಬಿಟ್ಟು ಪಕ್ಕದ ಮನೆಗೆ ಇಸ್ಕೊಂಬತ್ತಿಯಲ್ಲ, ನಿನ್ಗೆ ಮಾನ ಮರ್ಯಾದೆ ಏನು ಇಲ್ವಾ? ಮಾನ ಮರ್ಯಾದೆಲ್ಲ ಏನು ಬೇಕಿಲ್ಲ ಕಣೆ, ಅವೆಲ್ಲ ನೋ ಯೂಸು. ನಿನ್ನ ಈ ಜನ್ಮದಲ್ಲಿ ನಿನಗೆ ಬುದ್ಧಿನೇ ಬರಲ್ಲ ಕಣ. ಬುದ್ಧಿ ಬರೋದೇ ಬೇಡ ರಾಣಿ, ಅದರಿಂದ ನನಗೆ ಯಾವ ಯೂಸೂ ಇಲ್ಲ. ಲವ್, ನಿನ್ಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ಈ ಸೂಪರ್ ಸೀನ್ ನೋಡ್ಕೊಂಬ ಗೊತ್ತಾಗುತ್ತೆ. ಈ ಮಗು ಯಾರ್ದು? ಪಕ್ಕದ ಮನೆ ಮಗು. ಯಾಕೆ ಅಳ್ತಾ ಇದೆ? ನಾನು ಕೇಳ್ತೀನಿ, ಯಾಕಮ್ಮ ಅಳ್ತಿದ್ಯಾ? ಮಗು ಗಲಾಟೆ ಮಾಡ್ತಾ ಇದೆ. ಹೇಳಿ ಎಲ್ರು ಬೇಗ ತಿನ್ನಿ. ಕೇಸರಿ ಬಾತ್ ವಾಂಗಿ ಬಾತ್ ಯಾರ ಮನೆದೋ? ಓಹೋ, ಈ ಜಮ್ಕಾನ ಅವ್ರ ಮನೆಯಿಂದ? ಪರವಾಗಿಲ್ಲ, ಹೇಳ್ರಿ ಎಲ್ಲರ ಮೇಲೆ. ಹೇಳಿ ದಯವಿಟ್ಟು ಹೇಳಿ. ರಾಯ್ರೆ, ಗುಂಡು ರಾಯ್ರೆ, ನಿಮ್ ಮುಖ ನೋಡಿದ್ರೆ ನೀವು ಬಹಳ ಕೋಪಿಷ್ಟು ಅಂತ ಗೊತ್ತಾಗ್ತಾ ಇದೆ. ಪಕ್ಕದ ಮನೆ ಮಗು ತೋಡಿ ರಾಗ ಹಾಡ್ತಾ ಇದೆ, ದಯವಿಟ್ಟು ಸ್ವಲ್ಪ ಹೇಳ್ತೀರಾ ರಾಯ್ರೆ ಪ್ಲೀಸ್? ಅವ್ರಷ್ಟೊಂದು ಕೇಳ್ತಿದ್ದಾರೆ, ಸ್ವಲ್ಪ ಹೇಳ್ತೀರಾ? ಆಯ್ತು ಅಂದ್ರೆ ನನಗ್ಯಾಕಮ್ಮ ನಮಸ್ಕಾರ ಮಾಡ್ತೀಯ? ನನಗೆ ತಾನೇ ಕೆಲಸನೇ ಇಲ್ವಲ್ಲ. ಕೆಲಸ ಇಲ್ದಿದ್ರೆ ನೀ ನನ್ಗಣ್ಣ ಅಲ್ವಾ? ಸ್ವಲ್ಪ ಹೆಣ್ ಬರಕ್ ಹೇಳ್ತೀರಾ? ಹೌದೌದು, ಹೆಣ್ಣು ಬರೋಕ್ ಹೇಳಿ. ಹೌದೌದು, ಹೆಣ್ಣು ಬರೋಕ್ ಹೇಳಿ. ಬಾಮ ಹೋಗೋಣ. ಹ್ಯಾಕ್ ಬರ್ಲಣ್ಣ? ಯಾಕಮ್ಮ? ಅಲ್ಲಿ ನೋಡು ಯಾರಿದ್ದಾರೆ ಅಂತ. ಹುಡುಗ, ಅವನ್ ತಂದೆ ತಾಯಿ. ಅಯ್ಯೋ ಅದಲ್ಲಣ್ಣ, ಅವ್ರ ತೊಡೆ ಮೇಲೆ ಯಾರು ಕೂತಿದ್ದಾರೆ ನೋಡು. ಪಕ್ಕದ ಮನೆ ಮಗು. ಅವ್ರ ಅಮ್ಮನ ಸೀರೆನೆ ನಾನು ಉಟ್ಕೊಂಡಿರೋದು. ಅದಕ್ಕೇನೀಗ? ಅಯ್ಯಯ್ಯೋ, ಮಗು ಜಮ್ಕಾನ ಕೆಡ್ತು ಕೊಟ್ಬಿಟ್ವು. ನೀನ್ ನಮಸ್ಕಾರ ಮಾಡುವಾಗ ನಮ್ಮಮ್ಮದೇ ಸೀರೆ ಅಂತ ಮಗು ಅಳ್ತಾ ಕೂತ್ಕೊಂಡ್ರೆ ಹೇಗೆ ಬಿಚ್ಕೊಡೋದು? ಎಲ್ಲ ಓಸಿ. ವಾವ್ ರಾಣಿ, ಇದೇ ತರ ಮದುವೆ ಸೇಮ್ ಟು ಸೇಮ್ ನಾನು ಮಾಡಿಸಿದ್ದು. ಅಲ್ಲ ಕಣೋ, ಆ ಹುಡುಗಿ ತರನೇ ನಿಮ್ ಪಕ್ಕದ ಮನೆ ಹುಡುಗಿ ಬಂದು ನಮ್ದು ಈ ಸೀರೆ ಅಂತ ಹಠ ಮಾಡಿರಿ, ಏನ್ ಮಾಡ್ತೀಯಾ? ಆ ತರ ಎಲ್ಲ ಕೇಳಕ್ ಚಾನ್ಸೇ ಇಲ್ಲ ರಾಣಿ. ಚಾನ್ಸೇ ಇಲ್ವಾ? ಯಾಕೆ? ಯಾಕೆಂದ್ರೆ ಪಕ್ಕದ ಮನೆ ಆಂಟಿಗೆ ಮಗಳೇ ಇಲ್ಲ. ಖಿಲಾಡಿ ಜೋಡಿ.